ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಂತೂ ಚೆನ್ನಾಗಿದ್ದೀನಿ. ಸೊ ನಾನು ಎದ್ದು 10 ಮಿನಿಟ್ಸ್ ಆಯಿತು ಆ್ಯಂಡ್ ಅದಕ್ಕೆ ನನ್ನ ವಾಯ್ಸ್ ಹಿಂಗಿದೆ. ಸೊ ಮಳೆ ಬರ್ತಾಯಿದೆ ಹೊರಗಡೆ ಆ್ಯಂಡ್ ಇಟ್ಸ್ ಜಸ್ಟ್ 8:30. 8:30 ಆಗಿದೆ ಟೈಮ್. ಆ್ಯಂಡ್ ಇವತ್ತು ವಿ ಆರ್ ಪ್ಲಾನಿಂಗ್ ಆಫ್ ಗೋಯಿಂಗ್ ಟು ಮೈ ಫ್ರೆಂಡ್ಸ್ ಹೌಸ್. ನನ್ನ ಫ್ರೆಂಡ್ನ ಮೀಟ್ ಮಾಡಬೇಕು ಅಂತ, ಬಟ್ ಇನ್ನೂ ಸ್ವಲ್ಪ ಟೈಮ್ ಇದೆ ನನಗೆ. ಸೊ ಅಷ್ಟರಲ್ಲಿ ಐ ಥಿಂಕ್ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಜರ್ನಲಿಂಗ್ ಎಲ್ಲ ಬರೆದು ಮಾಡಬೇಕು. ಬಟ್ ಫಸ್ಟ್ ಇವಾಗ ನಾನು ಟೀ ಕುಡಿಬೇಕು, ಇಲ್ಲ ಅಂತಂದರೆ ಬ್ರೈನ್ ಫಂಕ್ಷನ್ ಮಾಡಲ್ಲ. ಆ್ಯಂಡ್ ಐ ಟೇಕ್ ಯು ಅಲಾಂಗ್. ಸೊ ವೈ ನಾಟ್ ಅಂತ. ನನಗೂ ರಜಾ ಇದೆ ಆ್ಯಕ್ಚುಲಿ, ಹೇಳಿದಲ್ವಾ ನನಗೆ ಈಸ್ಟರ್ಗೆ ಅಂತ 2 ವೀಕ್ಸ್ ರಜಾ ಕೊಟ್ಟಿದ್ದಾರೆ. ಸೊ ಫುಲ್ ರೀಸೆಟ್ ಆ್ಯಂಡ್ ಎಲ್ಲ ಐ ಥಾಟ್ ಆಫ್ ರಿವೈಸಿಂಗ್ ಎವ್ರಿಥಿಂಗ್ ಬಿಕಾಸ್ ನಂದು ಅದಾದಮೇಲೆ ಪ್ಲೇಸ್ಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಸೊ ಹೋಗಿ ಬರೋಣ, ರೆಡಿ ಆಗಿ ಎಲ್ಲ. ಬಟ್ ಫಸ್ಟ್ ಇವಾಗ ಟೀ ಕುಡಿದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗೋಣ. ಆ್ಯಂಡ್ ಸಿಕ್ಕಾಪಟ್ಟೆ ಮಳೆ ಬೇರೆ ಬರ್ತಾಯಿದೆ. ಸೊ ದ ವೆದರ್ ಇಸ್ ಅರೌಂಡ್ 8 ಡಿಗ್ರೀಸ್ ತೋರಿಸ್ತಾ ಇದೆ, ಆದ್ರೂ ಅಷ್ಟು ಮಳೆ ಬರ್ತಾಯಿದೆ. ನನಗೆ ಮಳೆ ಬಂದರೆ ಇಷ್ಟ ಇಲ್ಲ ಅಂತಲ್ಲ, ಬಟ್ ಅದು ನೀರೆಲ್ಲ ನಿಂತಿದ್ರೆ ನನಗೆ ಅಷ್ಟಾಗಿ ಇಷ್ಟ ಆಗಲ್ಲ. ಓಕೆ, ಎನಿವೆ ಲೆಟ್ಸ್ ಸ್ಟಾರ್ಟ್. ಇವಾಗ ಟೀ ಕುಡಿಯೋಣ. ತಲೆನೇ ಓಡಲ್ಲ ಬೆಳಿಗ್ಗೆ ಇದ್ದರೆ, ಅಯ್ಯೋ. ಓಕೆ, ತುಂಬ ವ್ಯೂಸ್ ಬರ್ತಾ ಇದೆ ನನ್ನ ವೀಡಿಯೋಸ್ಗೆ, ಬಟ್ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಹೇಳಿದ್ನಲ್ಲ ಎಲ್ಲರಿಗೂ ಈಸ್ಟರ್ ಹಾಲಿಡೇಸ್ ಇದೆ ಅಂತ. ಸೊ ನನಗೂ ಈಸ್ಟರ್ ಹಾಲಿಡೇ ಸಿಕ್ಕಿರೋದ್ರಿಂದ ಎಲ್ಲರಿಗೂ ಇದೆ, ದ ಹೋಲ್ ಕಾಲೇಜ್. ಸೊ ಕಿಚನ್ ಎಲ್ಲ ನೋಡ್ಬೋದು ಎಷ್ಟು ಕ್ಲೀನಾಗಿದೆ, ಬಿಕಾಸ್ ಯಾರೂ ಇಲ್ಲ. ಎಲ್ಲರೂ ಇದ್ದಿದ್ರೆ ಕತೆನೇ ಬೇರೆ. ನಾನು ತೋರ್ಸೋಕ್ಕೆ ಆಗಲ್ಲ ಕಿಚನ್ ಎಲ್ಲರೂ ಇದ್ದಾಗ, ಬಿಕಾಸ್ ಅಷ್ಟು ಮೆಸ್ಸಿ ಆಗಿರುತ್ತೆ. ಆ್ಯಂಡ್ ಇವಾಗ ನೋಡಿದ್ರೆ ಸಿಕ್ಕಾಪಟ್ಟೆ ಕ್ಲೀನಾಗಿದೆ. ಆ್ಯಂಡ್ ಅವರೆಲ್ಲ ಬರೋದಕ್ಕೆ 2 ವೀಕ್ಸ್ ಆಗೇ ಆಗುತ್ತೆ, ಕಡಿಮೆ ಅಂದರೂ 1 ವಾರ ಮುಗಿಸ್ಕೊಂಡು ಬರ್ತಾರೆ ಏನಾದರೂ ಕೆಲಸ ಇದ್ದರೆ. ಸೊ ನನಗಿಷ್ಟ ಈ ಥರ ಫುಲ್ ಕ್ಲೀನಾಗಿರೋದಕ್ಕೆ. ಅವರೆಲ್ಲ ಸಿಕ್ಕಾಪಟ್ಟೆ ಮೆಸ್ಸಿ ಇದ್ದಾರೆ. ನಾನು ಅದಕ್ಕೆ ಅವ್ರನ್ನೂ ತೋರಿಸಲ್ಲ ಆ್ಯಂಡ್ ಅವರು ಮಾಡೋ ಮೆಸ್ನೂ ನಾನು ತೋರಿಸಲ್ಲ ಆದಷ್ಟು. ಸೊ ಸದ್ಯಕ್ಕೆ ಐ ಆಮ್ ಲೈಕಿಂಗ್ ಇಟ್ ದಿಸ್ ವೇ. ಸೊ ತೋರಿಸ್ತೀನಿ ನೋಡಿ. ನನಗೆ ಈ ಥರ ಕ್ಲೀನಾಗಿರೋ ಎನ್ವಿರಾನ್ಮೆಂಟಲ್ಲಿ ವರ್ಕ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲ ಕ್ಲೀನಾಗಿದೆ. ಈವನ್ ದ ಹಾಲ್ ಇಸ್ ಕ್ಲೀನ್, ಡೈನಿಂಗ್ ಇಸ್ ಕ್ಲೀನ್. ವಾವ್, ಇಟ್ ಫೀಲ್ಸ್ ಸೋ ಗುಡ್. ಸೊ ಟೈಮ್ ಆಲ್ರೆಡಿ 10:20 ಆಗಿಬಿಟ್ಟಿದೆ ಆ್ಯಂಡ್ ನನಗೆ ಬಸ್ ಇರೋದು 10:50ಗೆ. ಆ್ಯಂಡ್ ಇಲ್ಲಿಂದ ಜಸ್ಟ್ 1 ಮಿನಿಟ್ ವಾಕ್ ಫಾರ್ ಬಸ್ ಸ್ಟ್ಯಾಂಡ್. ಟೈಮ್ ಆಗೋಯ್ತು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ. ಸೊ ಲೆಟ್ಸ್ ಗೆಟ್ ರೆಡಿ. ನಾನು ಸಿಂಪಲ್ಲಾಗಿ, ಆ್ಯಕ್ಚುಲಿ ಇದು ಹಿಂಗಿರೋದು, ಬಟ್ ನನಗೆ ಐ ಆಮ್ ಟ್ರೈಂಗ್ ಟು ಪುಟ್ ಇಟ್ ಲೈಕ್ ದಿಸ್. ಸೊ ಚೆನ್ನಾಗಿರುತ್ತೆ. ಆ್ಯಂಡ್ ಹೊರಗಡೆ ಚಳಿನೂ ಇದೆ, ಮಳೆ ಬರ್ತಾಯಿದೆ. ಬಿಕಾಸ್ ನಾವು ಒಳಗಡೆನೇ ಇರೋದ್ರಿಂದ ನಾನು ಜಾಸ್ತಿ ಏನು ರೆಡಿ ಆಗ್ತಾಯಿಲ್ಲ. ವಿ ಆರ್ ನಾಟ್ ಎಕ್ಸ್ಪ್ಲೋರಿಂಗ್ ಎನಿವೆ, ಜಸ್ಟ್ ಸ್ಪೆಂಡಿಂಗ್ ಟೈಮ್ ಟುಗೆದರ್ ಅಲ್ವಾ. ಸೊ ಐ ಆಮ್ ಜಸ್ಟ್ ವೇರಿಂಗ್ ದಿಸ್ ಟಾಪ್. ಸೊ ನಾನು ಇದನ್ನು ಪ್ರೈಮಾರ್ಕ್ ತಂದಿದ್ದು. ಪ್ರೈಮಾರ್ಕ್ ಇಸ್ ಅ ಗುಡ್ ಸ್ಟೋರ್ ಹಿಯರ್ ಫಾರ್ ಕ್ಲೋತ್ಸ್ ಆ್ಯಂಡ್ ಆಲ್. ಸೊ ಲೆಟ್ಸ್ ಗೆಟ್ ರೆಡಿ ವಿತೌಟ್ ಯಾಪಿಂಗ್ ಸೊ ಮಚ್. ಸೊ ನಾನು ರೆಡಿ ಆಗಿದ್ದೀನಿ. ಐ ಆಮ್ ಥಿಂಕಿಂಗ್ ಟು ವೇರ್ ಪೋನಿ, ಬಟ್ ಗೊತ್ತಾಗ್ತಾಯಿಲ್ಲ. ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗಿದೆ ಇಲ್ಲಿ ಬಂದಾಗ. ಆ್ಯಕ್ಚುಲಿ ಇಂಡಿಯಾಲೇ ಜಾಸ್ತಿ ಇತ್ತು ನನಗೆ ಫ್ರಮ್ ಪಾಸ್ಟ್, ಐ ಥಿಂಕ್ ಫ್ರಮ್ 2 ಇಯರ್ಸ್. ನನಗೆ ಸ್ಲೀಪಿಂಗ್ ಪ್ರಾಬ್ಲಮ್ ಥರ ಏನೋ ಆಗಿ, ಮೆನಿ ಥಿಂಗ್ಸ್ ಗೋಯಿಂಗ್ ಆನ್ ಇನ್ ಲೈಫ್. ಸೊ 2 ಇಯರ್ಸಿಂದ ನಿದ್ದೆ ಸ್ವಲ್ಪ ಡಿಸ್ಟರ್ಬ್ ಆಗಿಬಿಡ್ತು.
ಆ್ಯಂಡ್ ಅದನ್ನ ರಿಕವರ್ ಮಾಡ್ಕೊಳ್ಳೋಷ್ಟರಲ್ಲಿ ಇನ್ನೊಂದೇನೋ ಆಗುತ್ತೆ, ಅದನ್ನ ರಿಕವರ್ ಮಾಡ್ಕೊಳ್ಳೋಷ್ಟು ಮತ್ತೆ ಇನ್ನೊಂದೇನೋ ಆಗುತ್ತೆ. ಸೊ ಐ ಥಿಂಕ್ ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ 6 months ಹೋಲ್ ಆಫ್ 2025 ವಾಸ್ ವೆರಿ ಬ್ಯಾಡ್ ಫಾರ್ ಮೀ. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್. ಐ ವಾಸ್ ಜಸ್ಟ್ ವೇಟಿಂಗ್. ಐ ಡೋಂಟ್ ವಾಂಟ್ 2025 ಎಂಡ್ ಆಗಲಿ, 2025 ಎಂಡ್ ಆಗಲಿ ಅಂತ. ನನಗೆ ಅಷ್ಟು ಇಷ್ಟ ಆಗಲಿಲ್ಲ 2025. ಎವ್ರಿಥಿಂಗ್ ದಟ್ ಐ ಡಿಡ್ ವಾಸ್, ದೋ ಟಚ್ ವುಡ್ ನಾನು ತುಂಬ ವಿಷಯ ಮ್ಯಾನಿಫೆಸ್ಟ್ ಮಾಡಿದೆ. ಈವನ್ ಇನ್ ದ್ಯಾಟ್ ಬ್ಯಾಡ್ ಎನರ್ಜಿ ಐ ಫೆಲ್ಟ್ ಅ ಲಾಟ್ ಆಫ್ ಎನರ್ಜಿ ಶಿಫ್ಟ್. ನಂಗೆ ಗೊತ್ತಿಲ್ಲ ಅದು ನಿಮಗೆ ಸೆನ್ಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗಂತೂ ಏನಾದರೂ ಸ್ವಲ್ಪ ಎನರ್ಜಿ ಶಿಫ್ಟ್ ಆದರೆ ನನ್ನ ಮೂಡ್ ಮೇಲೆ ಹಾಗೆ ಗೊತ್ತಾಗ್ಬಿಡುತ್ತೆ. ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗೋದು ಅದೆಲ್ಲ ಆಗುತ್ತೆ. ಸೊ ಮೇ ಬಿ ಒನ್ ಡೇ ಐ ಕ್ಯಾನ್ ಟೆಲ್ ಯು ಆಲ್. 2025 will forever be remembered in my life. I lost one person. ಅದಾದಮೇಲೆ one of my family member, my grandmother, I lost her just before I come here. ನಾನು ಇಲ್ಲಿ ಬರೋಕ್ಕೂ ಜಸ್ಟ್ ಐ ಥಿಂಕ್ 1 month ಬಿಫೋರ್, ಎಕ್ಸಾಕ್ಟ್ಲಿ 1 month ಬಿಫೋರ್ ನಾನು ನಮ್ಮ ಅಜ್ಜಿನ ಕಳ್ಕೊಂಡಿದ್ದು. ಅಲ್ಲಿವರೆಗೂ ನಾನು ಬರ್ತೀನೋ ಇಲ್ವೋ ಅಂತಲೂ ಇಟ್ ವಾಸ್ ವೆರಿ ಡೌಟ್ಫುಲ್ ಫಾರ್ ಮೀ. ಐ ಹ್ಯಾಡ್ ದಿಸ್ ಡ್ರೀಮ್, ಬಟ್ ಎಕ್ಸಿಕ್ಯೂಟ್ ಆಗುತ್ತೋ ಇಲ್ವೋ ಅಂತ ಇಟ್ ವಾಸ್ ರಿಯಲಿ ಫಿಶಿ ಸ್ವಲ್ಪ. ಬಟ್ ದೆನ್ ಸಮ್ಹೌ ಐ ಡಿ ನಾಟ್ ಲೀವ್. 2026 started great as of this dream. ನಾನು ಇಲ್ಲಿಗೆ ಬರೋದೆಲ್ಲ ಕನ್ಫರ್ಮ್ ಆಯಿತು 2026 ಸ್ಟಾರ್ಟಿಂಗಲ್ಲೇ. ಐ ವಾಸ್ ವೆರಿ ಹ್ಯಾಪಿ. ಬಟ್ ಅಗೇನ್ ಇನ್ ಮೈ ಪರ್ಸ್ನಲ್ ಲೈಫ್ ಏನೋ ಒಂದು ಆಯಿತು. ಸೊ ಐ ಡೋಂಟ್ ನೋ ಹೌ ಟು ಟೇಕ್, ಬಟ್ ಹಾಗೆ ನಡೀತಾ ಇದೆ. ಐ ಡೋಂಟ್ ಹ್ಯಾವ್ ಎನಿ what do you say, negatives or positives. I'm taking life as it is at this point of life. ಸೊ ಸದ್ಯಕ್ಕೆ ಹೋಗೋಣ. ಐ ಡೋಂಟ್ ನೋ, ಕ್ಯಾಮ್ರಾ ತೆಗೆದ್ರೆ ನೀವು ಹತ್ರ ಎಲ್ಲ ಮಾತಾಡಬೇಕು ಅಂತ ಅನಿಸುತ್ತೆ, ಅದಕ್ಕೆ ನಾನು ಮಾತಾಡ್ತೀನಿ. ಸೊ ಇಟ್ಸ್ ಜಸ್ಟ್ ಒಂದು ಪೋನಿ. ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಐ ಆಮ್ ಜಸ್ಟ್ ಗೋನ ಗೋ ದಿಸ್ ವೇ. ಸೊ ನನಗೆ ಬಸ್ಸು 10:51ಗೆ ಇದೆ. ಲೈಕ್ ಐ ಹ್ಯಾವ್ ಓನ್ಲಿ 5 minutes. ಹೋಗ್ತಾ ಇದ್ದೀನಿ. ನೋ ಒನ್ಸ್ ದೇರ್. ಖಾಲಿ ಇದೆ. ಮೇ ಬಿ ಕೆಲವ್ರು ಇರ್ತಾರೆ, ಬಟ್ ಫುಲ್ ಅಂತೂ ಯಾರೂ ಇಲ್ಲ. ಗಾಳಿ ಜಾಸ್ತಿ ಇದೆ. ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನಾವು ಕೆಳಗಡೆ ಕಿಚನಿಗೆ ಬಂದು ಸ್ವಲ್ಪ ಕುಕ್ ಮಾಡೋಣ ಅಂತ ಮಾಡ್ತಾಯಿದ್ವಿ. ಇದು ಆಲ್ರೆಡಿ ಪ್ಲಾನ್ಡ್ ಆಗೇ ಇತ್ತು, ಕುಕ್ ಮಾಡಬೇಕು ಜೊತೆಗೆ ಅಂತ. ಬಿಕಾಸ್ ಲಾಸ್ಟ್ ಟೈಮ್ ಕೂಡ ನಾವು ಹಾಗೆ ಮಾಡಿದ್ವಿ. ಸೊ ಚೆನ್ನಾಗಿರುತ್ತೆ ಈ ಥರ ಇಬ್ಬರು, ಅವ್ರಿಗೇನಿಷ್ಟ ನನಗೇನಿಷ್ಟ ಕೇಳ್ಕೊಂಡು ಕುಕ್ ಮಾಡೋದು ತುಂಬ ಚೆನ್ನಾಗಿ ಅನಿಸುತ್ತೆ. ಎಸ್ಪೆಷಲಿ ವೆನ್ ಯು ಆರ್ ಅವೇ ಫ್ರಮ್ ಹೋಮ್, ಇದ್ದದ್ದೆಲ್ಲ ವ್ಯಾಲ್ಯೂ ಸ್ವಲ್ಪ ಜಾಸ್ತಿನೇ ಫೀಲ್ ಆಗುತ್ತೆ. ಅದಾದಮೇಲೆ ರೂಮ್ಗೆ ಹೋಗಿಬಿಟ್ಟು ಒಂದಷ್ಟು ವಿಚಾರ ಕುತ್ಕೊಂಡು ಮಾತಾಡ್ತಿದ್ವಿ. ಇಲ್ಲಿ ಹೇಗಿರುತ್ತೆ ಏನು, ಶಿ ವಾಸ್ ಟೆಲಿಂಗ್ ಮೀ ನನಗೆ ಹೆಂಗೆ ಅನಿಸ್ತಾ ಇತ್ತು ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೆ. ಅದಾದಮೇಲೆ ಟೈಮ್ ಆಯಿತು ಅಂತ ಮತ್ತೆ ಬಸ್ ಸ್ಟ್ಯಾಂಡ್ ಹತ್ರ ಬಂದೆ. ಆ ಗ್ಯಾಪಲ್ಲಿ ನಂಗೆ ತುಂಬ ಟೈಮ್ ಇತ್ತು ಅಂತ ನಾನು ಹೋಗಿ
ಶಾಪಿಂಗ್ ಮಾಡ್ಕೊಬರ್ಬೇಕಿತ್ತು, ಸ್ವಲ್ಪ ಗ್ರಾಸರೀಸ್ ಬೇಕಿತ್ತು ಅಂತ ಅಲ್ಲಿ ಹೋಗಿ ಬಂದು ಮತ್ತೆ ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನನಗೆ ಬಸ್ ಸಿಕ್ತು. ಬಸ್ ಸಿಕ್ಕುವಾಗ ಏನು ಮಾಡೋದು ಅಂದ್ಕೊಂಡಿದ್ದೆ 40 ನಿಮಿಷ. ಅದರಲ್ಲಿ ಪಕ್ಕದಲ್ಲಿ ಒಬ್ಬರಿದ್ರು ಅಂತ ನಾನು ಹಾಗೆ ಮಾತಾಡಿಕೊಂಡು ಪರಿಚಯ ಮಾಡಿಕೊಂಡು ಇದು ಏನು ಹೆಂಗೆ ಅಂತೆಲ್ಲ ಸುಮ್ಮನೆ ಕೇಳ್ಕೊಂಡಿದ್ದೆ. ಪೀಪಲ್ ಹಿಯರ್ ಆರ್ ವೆರಿ ಕೈಂಡ್. ನಿಮ್ಗೆ ಏನೇ ಬೇಕು ಅಂದರೂ ಹೆಲ್ಪ್ ಮಾಡ್ತಾರೆ. ಅದೊಂದು ತುಂಬ ವೆರಿ ಗುಡ್ ಪಾಯಿಂಟ್ ನನಗನ್ಸೋದು. ದೇ ಆರ್ ಸೋ ಕೈಂಡ್ ಆ್ಯಂಡ್ ನಮಗೆ ಎಂಬ್ಯಾರಸ್ಸು ಆಗೋಲ್ಲ, ಯಾಕಾದರೂ ಕೇಳಿದ್ರು ಅಂತ ಅನ್ಸೋದೇ ಇಲ್ಲ. ಐ ಫೀಲ್ ಸೋ ಗುಡ್. ಸೊ ಗೈಸ್, ನಾನು ನಿನ್ನೆ ಮನೆಗೆ ಬಂದೆ, ಲೈಕ್ 7 o'clock ಹಂಗೆ ಬಂದೆ. ಬಟ್ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಟ್ಟಿತ್ತು ನನಗೆ. ಐ ಡೋಂಟ್ ನೋ ವೈ. ನಾನು ಡಿನ್ನರ್ ಕೂಡ ಮಾಡಲಿಲ್ಲ ಹಾಗೆ, ಬಿಕಾಸ್ ನನಗೆ ಹೆಡೇಕ್ ಬಂದಾಗ ಏನಾಗುತ್ತೆ, ನನಗೆ ನೀರು ಕುಡಿಯೋಕ್ಕೂ ಇಷ್ಟ ಆಗೋಲ್ಲ, ತಿನ್ನೋಕ್ಕೂ ಇಷ್ಟ ಆಗೋಲ್ಲ, ಆ ಥರ ಆಗ್ಬಿಡುತ್ತೆ. ಸೊ ಒಂದು ಸ್ವಲ್ಪ ಹೊತ್ತು ಹಾಗೆ ಇದ್ದು ಮಲಗೋಕ್ಕೆ ಟ್ರೈ ಮಾಡಿದೆ. ಸೊ ಐ ವಾಸ್ ಫುಲಿ ಟಯರ್ಡ್, ಯಾಕೆ ಅಂತ ಗೊತ್ತಿಲ್ಲ. ಓಕೆ, ಎನಿವೇಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಐ ವಿಲ್ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.